ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಟು ಕನ್ನಡ 50 ಸೆಂಟೆನ್ಸ್ಗಳನ್ನು ನೋಡೋಣ. ಮೊದಲನೇದು, ಹೌ ಡು ಯು ಸೇ ದಟ್ ಇನ್ ಇಟಾಲಿಯನ್? ಅಂದರೆ ನೀವು ಅದನ್ನು ಇಟಾಲಿಯನ್ ಭಾಷೆಯಲ್ಲಿ ಹೇಗೆ ಹೇಳುತ್ತೀರಿ? ಯಾವುದೇ ಒಂದು ಸೆಂಟೆನ್ಸ್ ಅನ್ನು ನಾವು ಇಟಾಲಿಯನ್ ಭಾಷೆಯಲ್ಲಿ ಹೇಗೆ ಹೇಳುತ್ತೇವೆ ಅಂತ ಕೇಳುವ ಸಂದರ್ಭದಲ್ಲಿ ಬಳಸುವಂತಹ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್, I have to go shopping. I'll be back in an hour. ನಾನು ಶಾಪಿಂಗ್ ಹೋಗಬೇಕು. ನಾನು 1 ಗಂಟೆಯಲ್ಲಿ ಹಿಂದಿರುಗುತ್ತೇನೆ. ಇಲ್ಲಿ ಐ ವಿಲ್ ಅನ್ನು ನಾವು ಐಲ್ ಅಂತ ಶಾರ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಲಾಗುತ್ತೆ. ಆಯಿಲ್ ಅಂತ. ಇಸ್ ಇಟ್ ಫಾರ್ ಫ್ರಮ್ ಹಿಯರ್? ಇಲ್ಲಿಂದ ಅದು ದೂರ ಇದೆಯಾ? ಯಾವುದೇ ವಸ್ತು ಅಥವಾ ಸ್ಥಳ ದೂರ ಇದೆಯೇ ಅಂತ ಕೇಳೋ ಸಂದರ್ಭದಲ್ಲಿ ಇಸ್ ಇಟ್ ಫಾರ್ ಫ್ರಮ್ ಹಿಯರ್ ಅಂತ ಕೇಳ್ಬೋದು. ದೀಸ್ ಥಿಂಗ್ಸ್ ಅರಂಟ್ ಮೈನ್. ಈ ವಸ್ತುಗಳು ನನ್ನದಲ್ಲ. ದೀಸ್ ಥಿಂಗ್ಸ್ ಅರಂಟ್ ಮೈನ್ ಅಂದ್ರೆ ಈ ವಸ್ತುಗಳು ನನ್ನದಲ್ಲ. ಇಲ್ಲಿ ಮೈನ್ ಅಂದ್ರೆ ನನ್ನದು ಅಂತ ಅರ್ಥ. ವುಡ್ ಯು ಲೈಕ್ ಟು ಡ್ಯಾನ್ಸ್ ವಿತ್ ಮೀ? ನೀವು ನನ್ನೊಂದಿಗೆ ನೃತ್ಯ ಮಾಡಲು ಬಯಸುವಿರಾ? ಇಲ್ಲಿ ನೀವು ನನ್ನೊಂದಿಗೆ ಡ್ಯಾನ್ಸ್ ಅನ್ನು ಮಾಡಲು ಬಯಸುವಿರಾ ಇದನ್ನ ನಾವು ವುಡ್ ಯು ಲೈಕ್ ಟು ಡ್ಯಾನ್ಸ್ ವಿತ್ ಮೀ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ಹೂ ವಾಂಟ್ಸ್ ಸಮ್ ಹಾಟ್ ಚಾಕ್ಲೇಟ್? ಯಾರಿಗೆ ಸ್ವಲ್ಪ ಬಿಸಿ ಚಾಕ್ಲೇಟ್ ಬೇಕು? ವೆನ್ ಡು ವಿ ಅರೈವ್? ನಾವು ಯಾವಾಗ ಬರುತ್ತೇವೆ? ನಾವು ಯಾವಾಗ ಬರುತ್ತೇವೆ ಇದನ್ನ ನಾವು ವೆನ್ ಡು ವಿ ಅರೈವ್. ನಾವು ಟ್ರಿಪ್ಗೆ ಹೋಗಿ ಮತ್ತೆ ನಾವು ಯಾವಾಗ ವಾಪಸ್ ಬರ್ತೀವಿ ಅಂತ ಕೇಳೋ ಸಂದರ್ಭದಲ್ಲಿ ವೆನ್ ಡು ವಿ ಅರೈವ್ ಅಂತ ಇಂಗ್ಲಿಷ್ನಲ್ಲಿ ಕೇಳ್ಬೋದು. ವೇರ್ ಕ್ಯಾನ್ ಒನ್ ಮೇಕ್ ಅ ಫೋನ್ ಕಾಲ್? ಒಬ್ಬರು ಎಲ್ಲಿ ಫೋನ್ ಕರೆ ಮಾಡಬಹುದು? ಎಲ್ಲೇನೋ ಒಂದಲ್ಲಿ ಕಾಡಿನಲ್ಲಿ ಹೋದಾಗ ಯಾರನ್ನೊಬ್ರು ಫೋನ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಕೇಳೋ ಸಂದರ್ಭದಲ್ಲಿ ವೇರ್ ಕ್ಯಾನ್ ಒನ್ ಮೇಕ್ ಅ ಫೋನ್ ಕಾಲ್ ಅಂತ ಈ ತರ ಕೇಳ್ಬೋದು. ಹೌ ಆರ್ ಯು? ಡಿಡ್ ಯು ಹ್ಯಾವ್ ಅ ಗುಡ್ ಟ್ರಿಪ್? ನೀವು ಹೇಗಿದ್ದೀರಿ? ನೀವು ಉತ್ತಮ ಪ್ರವಾಸವನ್ನು ಮಾಡಿದ್ದೀರಾ? ಡಿಡ್ ಯು ಹ್ಯಾವ್ ಅ ಗುಡ್ ಟ್ರಿಪ್ ಇದನ್ನ ನಾವು ನಿಮ್ಮ ಪ್ರವಾಸ ಹೇಗಿತ್ತು, ಚೆನ್ನಾಗಿತ್ತಾ ಅಂತ ಕೇಳೋ ಸಂದರ್ಭದಲ್ಲಿ ಕೂಡ ಈ ತರ ನಾವು ಬಳಸ್ಬೋದು. ಐ ಡೋಂಟ್ ಫೀಲ್ ವೆಲ್. ನನಗೆ ಹುಷಾರಿಲ್ಲ. ಅಂದ್ರೆ ನನಗೆ ಆರಾಮಿಲ್ಲ ತರ ಒಂದು ಫೀಲ್ ಆಗ್ತಾ ಇದೆ, ಅನಿಸಾಗತ್ತದ ಅಂತ ಹೇಳ್ತಾರಲ್ಲ ಆ ತರ. ಐ ಡೋಂಟ್ ಫೀಲ್ ವೆಲ್, ಐ ಆಮ್ ಸಿಕ್ ಎಲ್ಲಾನು ಒಂದೇ ತರ ಮೀನಿಂಗ್ ಬರುತ್ತೆ. ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಇದು ತುಂಬಾ ದುಬಾರಿ. ಇಟ್ಸ್ ವೆರಿ ಕಾಸ್ಟ್ಲಿ ಅಂತಾನು ಹೇಳ್ಬೋದು. ಮೈ ಶೂಸ್ ಆರ್ ಟೂ ಸ್ಮಾಲ್, ಐ ನೀಡ್ ನ್ಯೂ ಒನ್ಸ್. ಕನ್ನಡದಲ್ಲಿ ನನ್ನ ಬೂಟುಗಳು ತುಂಬಾ ಚಿಕ್ಕದಾಗಿದೆ, ಸಣ್ಣವಾಗಿದೆ, ನನಗೆ ಇನ್ನೊಂದು ಹೊಸ ಜೋಡಿ ಬೂಟ್ಗಳು ಬೇಕು ಅಂತ ಅರ್ಥ. ಇಟ್ ವುಡ್ ಬಿ ಸೋ ಕೂಲ್ ಇಫ್ ಐ ಕುಡ್ ಸ್ಪೀಕ್ 10 ಲ್ಯಾಂಗ್ವೇಜಸ್. ನಾನು 10 ಭಾಷೆಗಳನ್ನು ಮಾತನಾಡಲು ಸಾಧ್ಯವಾದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇಟ್ ವುಡ್ ಬಿ ಸೋ ಕೂಲ್ ಇಫ್ ಐ ಕುಡ್ ಸ್ಪೀಕ್ 10 ಲ್ಯಾಂಗ್ವೇಜಸ್ ಇದನ್ನ ಕನ್ನಡದಲ್ಲಿ ಯಾವ ತರ ಹೇಳ್ಬೋದಂದ್ರೆ, ನನಗೆ ಒಂದು ವೇಳೆ 10 ಭಾಷೆಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡು ಅಂತ ಹೇಳೋ ಸಂದರ್ಭದಲ್ಲಿ ನಾವು ಈ ತರ ಬಳಸ್ಬೋದು. ಯು ಶುಡ್ ಹ್ಯಾವ್ ಲಿಸನ್ಡ್ ಟು ಮೀ. ನೀನು ನನ್ನ ಮಾತು ಕೇಳಬೇಕಾಗಿತ್ತು. ಯಾವುದಾದ್ರೂ ಒಂದು ವಸ್ತುವನ್ನು ಯಾರೋ ಪರ್ಚೇಸ್ ಮಾಡಿದ್ರು, ಆದ್ರೆ ನಾನು ಬೇರೆದು ಪರ್ಚೇಸ್ ಮಾಡು ಅಂತ ಹೇಳಿದ್ದೆ. ಆವಾಗ ಅವರು ಹೇಳ್ದೆ ಕೇಳದೆ ಅದನ್ನ ಪರ್ಚೇಸ್ ಮಾಡಿ ಮೋಸ ಹೊಂದ್ರೆ ಅವಾಗ ನಾವು ನೀನು ನನ್ನ ಮಾತು ಕೇಳ್ಬೇಕಾಗಿತ್ತು ನೋಡಪ್ಪ ಅಂತ ಹಿಂಗ ಹೇಳೋ ಸಂದರ್ಭದಲ್ಲಿ ಯು ಶುಡ್ ಹ್ಯಾವ್ ಲಿಸನ್ಡ್ ಟು ಮೀ ಅಂತ ಈ ತರ. ಇಟ್ ವಿಲ್ ಟೇಕ್ 5 to 10 years ಫಾರ್ ದಿ ಟೆಕ್ನಾಲಜಿ ಟು ಬಿ ರೆಡಿ. ತಂತ್ರಜ್ಞಾನ ಸಿದ್ಧವಾಗಲು 5ರಿಂದ 10 ವರ್ಷ ಬೇಕು. ಹಿ ವುಡ್ ಬಿ ಗ್ಲಾಡ್ ಟು ಹಿಯರ್ ದಟ್. ಅದನ್ನು ಕೇಳಲು ಅವನು ಸಂತೋಷ ಪಡುತ್ತಾನೆ. ವುಡ್ ಬಿ ಅಂತ ಹೇಳಿದ್ರೆ ಇದು ಫ್ಯೂಚರ್ ಟೆನ್ಸ್ ನಲ್ಲಿ ಹೇಳೋದು. ಗ್ಲಾಡ್ ಅಂದ್ರೆ ಹ್ಯಾಪಿ, ಹ್ಯಾಪಿ ಒಂದು ಸಮಾನಾರ್ಥಕ ಪದ. ಕಂಪ್ಯೂಟರ್ಸ್ ಮೇಕ್ ಪೀಪಲ್ ಸ್ಟುಪಿಡ್. ಕಂಪ್ಯೂಟರ್ಸ್ಗಳು ಜನರನ್ನು ಮೂರ್ಖರನ್ನಾಗಿಸುತ್ತದೆ. ಅಂದ್ರೆ ನಾವು ಗಣಕಯಂತ್ರಗಳು ಜನರನ್ನ ಮೂರ್ಖರಾಗಿ ಮಾಡ್ತಾವ ಅಂತ ಹೇಳಬಹುದು. ವೈ ಈಸ್ ಲೈಫ್ ಸೋ ಫುಲ್ ಆಫ್ ಸಫರಿಂಗ್?
ಜೀವನವು ಏಕೆ ದುಃಖದಿಂದ ತುಂಬಿದೆ? ವೈ ಈಸ್ ಲೈಫ್ ಸೋ ಫುಲ್ ಆಫ್ ಸಫರಿಂಗ್ ಅಂದ್ರೆ ಜೀವನ ಯಾಕೆ ಫುಲ್ ದುಃಖಮಯದಿಂದ ತುಂಬಿದೆ ಅಂತ ಅರ್ಥ ಬರುತ್ತೆ. ಪ್ಯಾಷನ್ ಕ್ರಿಯೇಟ್ಸ್ ಸಫರಿಂಗ್. ಉತ್ಸಾಹವು ದುಃಖವನ್ನು ಸೃಷ್ಟಿಸುತ್ತದೆ. ಪ್ಯಾಷನ್ ಅಂದ್ರೆ ಇಲ್ಲಿ ಉತ್ಸಾಹ ಅಂತ ಕಂಪ್ಲೀಟ್ ಆಗಿ ಆಗಲ್ಲ. ಪ್ಯಾಷನ್ ಅಂದ್ರೆ ಏನೋ ಒಂದು ಮಾಡುವ, ನಾನು ಅಂದುಕೊಂಡಿದ್ದನ್ನು ಅಥವಾ ನಾವು ಯಾವ ಕೆಲಸದ ಮೇಲೆ ಇಷ್ಟ ಜಾಸ್ತಿ ಪಡ್ತೀವಿ ಅದನ್ನು ನಾವು ಪ್ಯಾಷನ್ ಅಂತ ಹೇಳ್ಬೋದು. ಐ ಆಮ್ ಸ್ಟಾರ್ವಿಂಗ್. ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ. ಐ ಆಮ್ ಸ್ಟಾರ್ವಿಂಗ್ ಅಂದ್ರೆ ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ, ನನಗೆ ತುಂಬಾ ಹಸಿವಾಗಿದೆ ಅಂತ ಅರ್ಥ ಬರುತ್ತೆ. ಐಡ್ ಲೈಕ್ ಟು ಸ್ಟಡಿ ಇನ್ ಪ್ಯಾರಿಸ್. ನಾನು ಪ್ಯಾರಿಸ್ನಲ್ಲಿ ಅಧ್ಯಯನ ಮಾಡಲು ಬಯಸುತ್ತೇನೆ. ಐಡ್ ಅಂತ ಹೇಳಿದ್ದು ಶಾರ್ಟ್ ಕಟ್ಟು, ಅಂದ್ರೆ ಶಾರ್ಟ್ ಫಾರ್ಮ್ ಆಗಿದೆ. ಐ ವುಡ್ ಅನ್ನು ನಾವು ಶಾರ್ಟ್ ಫಾರ್ಮ್ ಆಗಿ ಐಡ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಐಡ್ ಲೈಕ್ ಟು ಸ್ಟಡಿ ಇನ್ ಪ್ಯಾರಿಸ್. ಯು ಡೋಂಟ್ ನೋ ಹೂ ಐ ಆಮ್. ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಾನ್ಯಾರಂತ ನಿನಗೆ ಗೊತ್ತಿಲ್ಲ. ಇದನ್ನ ನಾವು ಯು ಡೋಂಟ್ ನೋ ಹೂ ಐ ಆಮ್ ಅಂತ ಹೇಳ್ಬೋದು. ವೈ ಡು ಪೀಪಲ್ ಗೋ ಟು ದಿ ಮೂವೀಸ್. ಜನರು ಚಲನಚಿತ್ರಗಳಿಗೆ ಏಕೆ ಹೋಗುತ್ತಾರೆ? ಜನರು ಪಿಕ್ಚರ್ ಅಂದ್ರೆ ಮೂವಿ ನೋಡಕ ಯಾಕೆ ಹೋಗ್ತಾರೆ ಅಂತ ಕೇಳಬೇಕಂದ್ರೆ ವೈ ಡು ಪೀಪಲ್ ಗೋ ಟು ದಿ ಮೂವೀಸ್ ಅಂತ ಕೇಳಬಹುದು. ದ ಕಾರ್ ಕ್ರಾಶ್ಡ್ ಇನ್ ಟು ದ ವಾಲ್. ಕಾರು ಗೋಡಕ್ಕೆ ಡಿಕ್ಕಿ ಹೊಡೆದಿದೆ. ಅಂದ್ರೆ ಕಾರ್ ಗೋಡೆಗೆ ಡಿಕ್ಕಿ ಹೊಡೆದ್ರೆ ಅದನ್ನ ನಾವು ದಿ ಕಾರ್ ಕ್ರಾಶ್ಡ್ ಇಂಟು ದಿ ವಾಲ್ ಅಂತ ಹೇಳ್ಬೋದು. ಐ ಡೋಂಟ್ ವಾಂಟ್ ಟು ಪ್ರಪೋಸ್ ಟು ಯು. ನಾನು ನಿಮಗೆ ಅಥವಾ ನಿನಗೆ ಪ್ರಪೋಸ್ ಮಾಡಲು ಬಯಸುವುದಿಲ್ಲ. ಅಂದ್ರೆ ಯಾರಾದ್ರೂ ಹುಡುಗ ಅಥವಾ ಹುಡುಗಿ ನಾನು ಪ್ರಪೋಸ್ ಮಾಡಲು ಇಷ್ಟಪಡಲ್ಲ, ಇದನ್ನ ನಾವು ಇಂಗ್ಲಿಷ್ನಲ್ಲಿ ಐ ಡೋಂಟ್ ವಾಂಟ್ ಟು ಪ್ರಪೋಸ್ ಟು ಯು ಅಂತ ಹೇಳ್ಬೋದು. ಗಿವ್ ಮಿ ಟೈಮ್ ಟು ಗಿವ್ ಯು ಎವ್ರಿಥಿಂಗ್ ಐ ಹ್ಯಾವ್. ನನ್ನಲ್ಲಿರುವ ಎಲ್ಲವನ್ನು ನಿಮಗೆ ನೀಡಲು ನನಗೆ ಸಮಯ ನೀಡಿ. ಅಂದ್ರೆ ನನ್ನಲ್ಲಿರುವ ಎಲ್ಲಾ ವಸ್ತುಗಳನ್ನು ನಿಮ್ಗೆ ಕೊಡಕ ನನಗೆ ಸ್ವಲ್ಪ ಟೈಮ್ ಕೊಡ್ರಿ, ಸಮಯ ಕೊಡ್ರಿ ಅಂತ ಕೇಳುವ ಸಂದರ್ಭದಲ್ಲಿ ನಾವು ಗಿವ್ ಮಿ ಸಮ್ ಟೈಮ್ ಅಥವಾ ಗಿವ್ ಮಿ ಟೈಮ್ ಟು ಗಿವ್ ಯು ಎವ್ರಿಥಿಂಗ್ ಐ ಹ್ಯಾವ್ ಅಂತ ಹೇಳ್ಬೋದು. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಅಂದ್ರೆ ಇದನ್ನ ನಾವು ಕನ್ನಡದಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಗಾದೆ ಮಾತಿದೆಯಲ್ಲ, ಅದನ್ನ ನಾವು ಇಂಗ್ಲಿಷ್ನಲ್ಲಿ ವೇರ್ ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂತ ಹೇಳುತ್ತೆ. ದೇರ್ ಈಸ್ ಅದು ದೇರ್ ಈಸ್ ಅ ವಿಲ್ ದೇರ್ ಈಸ್ ಅ ವೇ ಅಂದ್ರೆ ಎಲ್ಲಿ ಒಂದು ಮನಸ್ಸು ಇರುತ್ತದಲ್ಲ ಅಲ್ಲೇ ಒಂದು ಆ ಮಾರ್ಗ ಗುಣ ಇರುತ್ತೆ ಆ ಸಮಸ್ಯೆಗೆ ಅಂತ ಹೇಳ್ಬೋದು. ಟೇಕ್ ಅ ಬುಕ್ ಅಂಡ್ ರೀಡ್ ಇಟ್. ಒಂದು ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಓದಿ. ಯಾರಿಗಾದ್ರೂ ನೀವು ಏನಾದ್ರೂ ಒಂದು ಪುಸ್ತಕ ತಗೊಂಡು ಓದ್ಕೋ ಅಂತ ಹೇಳ್ಬೇಕಂದ್ರೆ ಟೇಕ್ ಅ ಬುಕ್ ಅಂಡ್ ರೀಡ್ ಇಟ್ ಅಂತ ಹೇಳ್ಬೋದು. ದಿ ವೆಕೇಶನ್ ಈಸ್ ಓವರ್ ನಾವ್. ಈಗ ರಜೆ ಮುಗಿದಿದೆ. ಅಂದ್ರೆ ಯಾರಾದ್ರೂ ಜಾಬ್ನಿಂದ ರಜೆ ಬಂದ್ರೆ ಅವರು ಈಗ ರಜೆ ಎಲ್ಲ ಮುಕ್ತಾಯ ಆಗಿದೆ, ನಾ ಮತ್ತೆ ಜಾಬಿಗೆ ಹೋಗ್ಬೇಕು ಹೇಳೋ ಸಂದರ್ಭದಲ್ಲಿ ದಿ ವೆಕೇಶನ್ ಈಸ್ ಓವರ್ ನಾವ್, ರಜೆ ಈಗ ಮುಗಿದೋಯ್ತು ಅಂತ ಹೇಳ್ಬೋದು. ಯು ಡಿಡ್ ದಿಸ್ ಇಂಟೆನ್ಷನಲಿ. ನೀವು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಿ ಅಂತ ಅರ್ಥ ಬರುತ್ತೆ. ಯಾವುದಾದ್ರೂ ಕೆಲಸವನ್ನು ನೀನು ಉದ್ದೇಶಪೂರ್ವಕವಾಗಿ ಬೇಕಂತಾನೆ ಮಾಡಿದ್ದೀಯಾ ಅಂತ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಇಂಗ್ಲಿಷ್ನಲ್ಲಿ ನಾವು ಯು ಡಿಡ್ ದಿಸ್ ಇಂಟೆನ್ಷನಲಿ ಅಂತ ಹೇಳ್ಬೋದು. ಯು ಡಿಡೆಂಟ್ ಟೆಲ್ ಹಿಮ್ ಎನಿಥಿಂಗ್. ನೀವು ಅವನಿಗೆ ಏನನ್ನೂ ಹೇಳಲಿಲ್ಲವೇ? ಅಂದ್ರೆ ಯಾವುದಾದ್ರೂ ಒಂದು ಘಟನೆ ನಡೆದರೆ ಆ ಘಟನೆ ಬಗ್ಗೆ ನೀನು ಏನನ್ನೂ ಕೂಡ ಹೇಳಿಲ್ಲ ಅವನ ಜೊತೆಗೆ ಅಂತ ಹೇಳ್ಬೇಕಂದ್ರೆ ಯು ಡಿಡೆಂಟ್ ಟೆಲ್ ಹಿಮ್ ಎನಿಥಿಂಗ್ ಅಂತ ಹೇಳ್ಬೋದು. ಕುಡ್ ಯು ಕಾಲ್ ಅಗೇನ್ ಲೇಟರ್ ಪ್ಲೀಸ್. ದಯವಿಟ್ಟು ಮತ್ತೆ ನಂತರ ಕರೆ ಮಾಡಬಹುದೇ ಅಂತ, ಅಂದ್ರೆ ಯಾರಿಗಾದ್ರೂ ದಯವಿಟ್ಟು ಆಮೇಲೆ ನೀವು ಮತ್ತೆ ಕಾಲ್ ಮಾಡ್ಬೋದಾ ಅಂತ ಕೇಳೋ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲಿ ನೀವು ಇದನ್ನ ಕುಡ್ ಯು ಕಾಲ್ ಅಗೇನ್ ಲೇಟರ್ ಅಂತ ಹೇಳ್ಬೋದು. ಐ ಆಕ್ಸೆಪ್ಟ್ ಬಟ್ ಓನ್ಲಿ ಅಂಡರ್ ಒನ್ ಕಂಡೀಷನ್. ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಒಂದು ಷರತ್ತಿನ ಅಡಿಯಲ್ಲಿ ಮಾತ್ರ.
ನಾನು ಅದನ್ನ ಒಪ್ಪಿಕೊಳ್ತೀನಿ. ಒಂದು ಕಂಡೀಷನ್ನ ಪರ್ಮಿಷನ್ ಅಂದ್ರೆ ಒಂದು ಕಂಡೀಷನ್ ಒಪ್ಪಿಕೊಂಡ್ರೆ ಮಾತ್ರ ನಾನು ಅದನ್ನ ಒಪ್ಪಿಕೊಳ್ತೀನಿ ಅಂತ ಹೇಳ್ಬೇಕಾದ್ರೆ ಐ ಅಕ್ಸೆಪ್ಟ್ ಬಟ್ ಒನ್ಲಿ ಅಂಡರ್ ಒನ್ ಕಂಡೀಷನ್ ಅಂತ ಹೇಳ್ಬೋದು. ಇಫ್ ಯು ಕಾಂಟ್ ಹ್ಯಾವ್ ಚಿಲ್ಡ್ರನ್ ಯು ಕುಡ್ ಆಲ್ವೇಸ್ ಅಡ್ಯಾಪ್ಟ್. ನೀವು ಮಕ್ಕಳನ್ನು ಹೊಂದಲು ಸಾಧ್ಯವಾಗದಿದ್ದರೆ ನೀವು ಯಾವಾಗಲೂ ದತ್ತು ಪಡೆಯಬಹುದು. ಅಂದ್ರೆ ನಿಮ್ಗೆ ಯಾವುದೇ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ನೀವು ಯಾವಾಗಾದ್ರೂ ಕೂಡ ಚಿಲ್ಡ್ರನ್ ಅಂದ್ರೆ ಮಕ್ಕಳನ್ನು ನೀವು ಅಡ್ಯಾಪ್ಟ್ ದತ್ತು ತಗೋಬಹುದು. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಫ್ ಯು ಕಾಂಟ್ ಹ್ಯಾವ್ ಚಿಲ್ಡ್ರನ್ ಯು ಕುಡ್ ಆಲ್ವೇಸ್ ಅಡ್ಯಾಪ್ಟ್. ಆರ್ ಯು ಫಾರ್ ಆರ್ ಅಗೇನ್ಸ್ಟ್ ಅಬೋರ್ಷನ್? ನೀವು ಗರ್ಭಪಾತದ ಪರ ಅಥವಾ ವಿರುದ್ಧವಾಗಿದ್ದೀರಾ? ಗರ್ಭಪಾತ ಅಂದ್ರೆ ಅಬೋರ್ಷನ್, ಅದನ್ನ ನೀವು ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತ, ಅದನ್ನ ಅಗೇನ್ಸ್ಟ್ ಆಗಿದ್ದೀರಾ ಅಂತ ಕೇಳ್ಬೇಕಂದ್ರೆ ನೀವು ಆರ್ ಯು ಫಾರ್ ಆರ್ ಅಗೇನ್ಸ್ಟ್ ಅಬೋರ್ಷನ್ ಅಂತ ಹೇಳ್ಬೋದು. ದಿ ಬ್ರೈನ್ ಈಸ್ ಜಸ್ಟ್ ಅ ಕಾಂಪ್ಲಿಕೇಟೆಡ್ ಮಷಿನ್. ಮೆದುಳು ಕೇವಲ ಒಂದು ಸಂಕೀರ್ಣ ಯಂತ್ರವಾಗಿದೆ. ಅಂದ್ರೆ ಮೆದುಳು ಅನ್ನೋದು ತುಂಬಾ ಒಂದು ಗೊಂದಲಮಯ, ಒಂದು ಸಂಕೀರ್ಣವಾಗಿರೋದು ಅಂತ, ಕನ್ಫ್ಯೂಸ್ ಆಗಿರೋದೊಂದು ಮೆಷಿನ್ ಇದ್ದಂಗ ನೋಡಪ್ಪ ಅಂತ ಹೇಳ್ಬೇಕಂತ ಹೇಳಿದ್ರೆ ನೀವು ಇಂಗ್ಲಿಷ್ ನಲ್ಲಿ ದಿ ಬ್ರೈನ್ ಈಸ್ ಜಸ್ಟ್ ಅ ಕಾಂಪ್ಲಿಕೇಟೆಡ್ ಮಷಿನ್, ಒಂದು ಮಿಷಿನ್ ಇದ್ದಂಗ. ಯಾಕಂತ ಮಿಷಿನ್ಗೂ ಯಾಕೆ ಹೋಲಿಕೆ ಮಾಡ್ತಾ ಇದೀವಿ ಅಂದ್ರೆ ಮಿಷಿನ್ ಕೂಡ ಒಂದು ಕಾಂಪ್ಲಿಕೇಟೆಡ್ ಆಗಿರುತ್ತಲ್ಲ, ಅದಕ್ಕಾಗಿ. ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್? ನಿಮ್ಮ ಸ್ಫೂರ್ತಿಯ ದೊಡ್ಡ ಮೂಲ ಯಾವುದು? ನಿಮ್ಮ ಮೋಟಿವೇಶನ್ಗೆ ದೊಡ್ಡ ಮೂಲ ಯಾವುದು? ಅದಕ್ಕೆ ಮೂಲ ಏನು ಅಂತ ಕೇಳ್ಬೇಕಂದ್ರೆ ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಮೋಟಿವೇಶನ್ ಅಂತ ಕೂಡ ಕೇಳ್ಬೋದು ಇಂಗ್ಲಿಷ್ ನಲ್ಲಿ ನಾವು. ಐ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್. ನನಗೆ ಶಾಲೆಗೆ ಹೋಗಲು ಇಷ್ಟವಿಲ್ಲ. ನಾನು ಶಾಲೆಯಲ್ಲಿ ಹೋಗಲ್ಲ ಯಾಕಂದ್ರೆ ನನಗೆ ಇಷ್ಟ ಇಲ್ಲ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಐ ಡೋಂಟ್ ಲೈಕ್ ಟು ಗೋ ಟು ಸ್ಕೂಲ್, ಐ ಡೋಂಟ್ ಲೈಕ್ ಟು ಗೋ ಟು ದಿ ಸ್ಕೂಲ್ ಅಂತ ಹೇಳ್ಬೋದು. ಶಿ ಈಸ್ ರಿಯಲಿ ಸ್ಮಾರ್ಟ್ ಇಸಂಟ್ ಶಿ? ಅವಳು ನಿಜವಾಗಿಯೂ ಬುದ್ಧಿವಂತಳು ಅಲ್ಲವೇ? ಅಂದ್ರೆ ಯಾವಾಕೆ ಆದ್ರೂ ಒಬ್ಬಕ್ಕಿ ತುಂಬಾ ಬುದ್ಧಿವಂತೆ ಜಾಣ ಇದ್ದಾಳ ಅಲ್ವಾ ಅಂತ ಯಾರನ್ನಾದ್ರೂ ಕ್ವಶನ್ ಕೇಳ್ಬೇಕಂದ್ರೆ ಶಿ ರಿಯಲಿ ಸ್ಮಾರ್ಟ್ ಇಸಂಟ್ ಶಿ, ಇಸಂಟ್ ಹಿ, ಇಸಂಟ್ ದೇ ಅಂತ ಕೇಳ್ಬೋದು. ಅಂದ್ರೆ ಅಲ್ವಾ ಅಂತ ಅರ್ಥ, ಇಸಂಟ್ ಇಟ್ ಅಂತ ಹೇಳ್ಬೋದು. ಹಾಗೆ ಟುಮಾರೋ ಐ ಆಮ್ ಗೋಯಿಂಗ್ ಟು ಸ್ಟಡಿ ಅಟ್ ದಿ ಲೈಬ್ರರಿ. ನಾಳೆ ನಾನು ಲೈಬ್ರರಿಯಲ್ಲಿ ಅಧ್ಯಯನ ಮಾಡಲಿದ್ದೇನೆ. ನಾಳೆ ನಾನು ಲೈಬ್ರರಿಗೆ ಹೋಗಿ ಕೇಸಿ ಸ್ಟಡಿ ಅಧ್ಯಯನ ಮಾಡಕತ್ತೀನಿ, ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಹೇಳೋ ಸಂದರ್ಭದಲ್ಲಿ ನಾವು ಟುಮಾರೋ ಅಂದ್ರೆ ನಾಳೆ ಐ ಆಮ್ ಗೋಯಿಂಗ್ ಟು ಸ್ಟಡಿ ಎಟ್ ದಿ ಲೈಬ್ರರಿ ಅಂತ ಹೇಳ್ಬೋದು ಇಂಗ್ಲಿಷ್ ನಲ್ಲಿ. ಐ ಸ್ಟಾರ್ಟೆಡ್ ಲರ್ನಿಂಗ್ ಚೈನೀಸ್ ಲಾಸ್ಟ್ ವೀಕ್. ನಾನು ಕಳೆದ ವಾರ ಚೈನೀಸ್ ಕಲಿಯಲು ಪ್ರಾರಂಭಿಸಿದೆ. ಅಂದ್ರೆ ನಾನು ಚೈನೀಸ್ ಅನ್ನೋದು ಇದು ಭಾಷೆ, ಚೈನೀಸ್ ಭಾಷೆ ನಾನು ಲಾಸ್ಟ್ ವಾರ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೇಕಂದ್ರೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಚೈನೀಸ್ ಲಾಸ್ಟ್ ವೀಕ್. ನೀವು ಚೈನೀಸ್, ಇಟಾಲಿಯನ್, ಪರ್ಷಿಯನ್, ತೆಲುಗು, ತಮಿಳ್ ಈ ತರ ಯಾವುದೇ ಭಾಷೆಯನ್ನ ನೀವು ಅಲ್ಲಿ ಆಡ್ ಮಾಡಿ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡ್ಬೋದು. ವಿ ವೆಂಟ್ ಟು ಲಂಡನ್ ಲಾಸ್ಟ್ ಇಯರ್. ಕಳೆದ ವರ್ಷ ನಾವು ಲಂಡನ್ಗೆ ಹೋದೆವು. ನಾವು ಲಾಸ್ಟ್ ವರ್ಷ, ಕಳೆದ ವರ್ಷ ನಾವು ಲಂಡನ್ಗೆ ಅಥವಾ ಯಾವುದೇ ದೇಶಕ್ಕೆ ಹೋಗಿವಿ, ಯಾವುದೇ ಸಿಟಿಗೆ ಹೋಗಿದ್ದೇವೆ ಅಂತ ಹೇಳಬೇಕಾದ್ರೆ ವಿ ವ್ಯಾನ್ ಟು ಲಂಡನ್, ನ್ಯೂಯಾರ್ಕ್, ಅಮೆರಿಕಾ ಅವ್ರ ಯಾವುದಾದ್ರೂ ದೇಶನ ಹೇಳಿ ಲಾಸ್ಟ್ ಇಯರ್ ಅಂತ ಹೇಳ್ಬೋದು. ಶಿ ಡಸಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಅವಳು ಅದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ. ಯಾವುದೇ ಒಂದು ವಿಷಯದ ಬಗ್ಗೆ ಅವಳ ಹತ್ರ ಹೋಗಿ ಕೇಳಿದರೆ ಅವಳು ಅದರ ಬಗ್ಗೆ ಆ ವಿಷಯದ ಬಗ್ಗೆ ಮಾತನಾಡಕ್ಕೆ ಇಷ್ಟ ಇಲ್ಲ, ಮಾತನಾಡಕ್ಕೆ ಬಯಸುವುದಿಲ್ಲ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಶಿ ಡಸಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಂತ ಹೇಳ್ಬೋದು. ಐ ಲಾಸ್ಟ್ ಮೈ ಇನ್ಸ್ಪಿರೇಷನ್. ನಾನು ನನ್ನ ಸ್ಫೂರ್ತಿಯನ್ನು ಕಳೆದುಕೊಂಡೆ. ನಾನು ನನ್ನ ಮೋಟಿವೇಶನ್ ಕಳೆದುಕೊಂಡೆ, ಇನ್ಸ್ಪಿರೇಷನ್ ಕಳೆದುಕೊಂಡೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಐ ಲಾಸ್ಟ್ ಮೈ ಇನ್ಸ್ಪಿರೇಷನ್, ಐ ಲಾಸ್ಟ್ ಮೈ ಮೋಟಿವೇಶನ್ ಅಂತ ಹೇಳ್ಬೋದು. ಐ ಲಾಸ್ಟ್ ಮೈ ಕೀಸ್ ಅಂತಾನು ಹೇಳ್ಬೋದು. ಕ್ಲೋಸ್ ದಿ ಡೋರ್ ವೆನ್ ಯು ಲೀವ್. ನೀವು ಹೊರಡುವಾಗ ಬಾಗಿಲು ಮುಚ್ಚಿ. ನೀವು ಈ ಮನೆಯಿಂದ, ಈ ಕೋಣೆಯಿಂದ ಹೋಗುವಾಗ ಈ ಬಾಗಿಲನ್ನು ಮುಚ್ಚಿ. ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಕ್ಲೋಸ್ ದಿ ಡೋರ್ ವೆನ್ ಯು ಲೀವ್, ವೆನ್ ಯು ಗೋ ಔಟ್ಸೈಡ್ ಅಂತ ಹೇಳ್ಬೋದು. ದಿಸ್ ಈಸ್
ಸಚ್ ಅ ಸ್ಯಾಡ್ ಸ್ಟೋರಿ. ಇದು ಅಂತಹ ದುಃಖದ ಕತೆ, ಅಂದರೆ ಇದೊಂದು ತುಂಬಾ ದುಃಖದಿಂದ ಕೂಡಿದಂತಹ ಒಂದು ಕಥೆಯಾಗಿದೆ ಅಂತ ಹೇಳಬೇಕಾದ್ರೆ ದಿಸ್ ಈಸ್ ಅ ಸಚ್ ಅ ಸ್ಯಾಡ್ ಸ್ಟೋರಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ಇಫ್ ದೇರ್ ಇಸ್ ನೋ ಸೊಲ್ಯೂಷನ್ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಯಾವುದೇ ಪರಿಹಾರವಿಲ್ಲದಿದ್ದರೆ ಯಾವುದೇ ಸಮಸ್ಯೆ ಇಲ್ಲ. ಅಂದರೆ ಯಾವುದೇ ಒಂದು ಪರಿಹಾರನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಕೂಡ ಇರೋದಿಲ್ಲ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ದೇರ್ ಇಸ್ ನೋ ಅಂದ್ರೆ ದೇರ್ ಈಸ್ ಅನ್ನ ನಾವು ದೇರ್ ಇಸ್ ಅಂತ ಶಾರ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಬೇಕಾಗುತ್ತೆ. ದೇರ್ ಇಸ್ ನೋ ಸೊಲ್ಯೂಷನ್ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ಆಗುತ್ತೆ. ಮೈ ಲಿಟಲ್ ಬ್ರದರ್ ಈಸ್ ವಾಚಿಂಗ್ ಟಿವಿ. ನನ್ನ ಚಿಕ್ಕ ಸಹೋದರ ಟಿವಿ ನೋಡುತ್ತಿದ್ದಾನೆ. ಡಿಡ್ ಯು ಮೀಟ್ ಹಿಮ್ ಅಟ್ ದಿ ಯೂನಿವರ್ಸಿಟಿ. ನೀವು ಅವರನ್ನು ವಿಶ್ವವಿದ್ಯಾಲಯದಲ್ಲಿ ಭೇಟಿ ಮಾಡಿದ್ದೀರಾ. ನೀನು ಅಥವಾ ನೀನು ಅಂತಾನೂ ಹೇಳ್ಬೋದು, ನೀವು ಅಂತಾನೆ ಹೇಳ್ಬೋದು. ಅವನನ್ನು ನೀನು ಅಥವಾ ಅವನನ್ನು ನೀನು ಅವನನ್ನು ಯೂನಿವರ್ಸಿಟಿಯಲ್ಲಿ ಭೇಟಿ ಆದ ಅಂತ ಕೇಳಬೇಕಂದ್ರೆ ಡಿಡ್ ಯು ಮೀಟ್ ಹಿಮ್ ಅಟ್ ದಿ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ಎರಡು ಸೇಮ್. ಲಾಸ್ಟ್ ಸೆಂಟೆನ್ಸ್ ನೋಡೋದಾದ್ರೆ ಐ ಹ್ಯಾವ್ ಟು ಗೋ ಟು ಸ್ಲೀಪ್. ಐ ಹ್ಯಾವ್ ಟು ಗೋ ಟು ಸ್ಲೀಪ್. ಇದನ್ನ ಕನ್ನಡದಲ್ಲಿ ನಾನು ಮಲಗಲು ಹೋಗಬೇಕು, ನಾನು ಈಗ ಟೈಮ್ ಆಗಿದೆ ಮಲಗಲು ಹೋಗಬೇಕು ಅಂತ ಹೇಳಬೇಕಾಗಿದ್ರೆ ಐ ಹ್ಯಾವ್ ಟು ಗೋ ಟು ಸ್ಲೀಪ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನೀವು ಇನ್ನಾದರೂ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.